ಆಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ಈ ವ್ಲಾಗ್ಗೆ ನಾನು ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಎಂಗೇಜ್ಮೆಂಟ್ ವ್ಲಾಗ್ ಇರುತ್ತೆ. ನನ್ನ ಸಿಸ್ಟರ್ ಎಂಗೇಜ್ಮೆಂಟ್ ಇದೆ, ಸೊ ಅಲ್ಲಿಗೆ ಹೊರಟಿದ್ದೀವಿ, ಆನ್ ದಿ ವೇ ಇದ್ದೀವಿ. ಮತ್ತು ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿ ಎಲ್ಲರಿಗೂ ಈ ಬ್ಲಾಗಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಯಶ್ವಂತ್ ಬರ್ಡೇ ನನ್ನ ಬರ್ಡೇಗೆ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಇಬ್ರು ಕಡೆಯಿಂದನೂ. ಸೊ ನೀವೇನು ಹೇಳ್ತೀರಾ? ಏನು ಇಲ್ಲ, ಎಲ್ಲ ಹೇಳ್ಬಿಟ್ಟಲ್ಲ, ಮಾತಾಡಕ್ಕೆ ಬಿಡ್ತಿಲ್ಲ. ಏನಿರುತ್ತೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರಲ್ಲ ಜನ. ಅಲ್ಲ, ಅವರು ಡ್ರೈವಿಂಗ್ ಕಡೆ ಕಾನ್ಸಂಟ್ರೇಷನ್ ಇರ್ಬೇಕು ಅಂದ್ಬಿಟ್ಟು ನಾನೇ ಮಾತಾಡೋದು ಹೇಳಿದ್ಮೇಲೆ. ಸೊ ಇವಾಗ ಹೊರಟಿದ್ದೀವಿ, ಆಲ್ರೆಡಿ ಲೇಟ್ ಆಗಿದೆ ಆಸ್ ಯೂಶುವಲ್. ಫ್ರಮ್ ಹಿಮ್ ಓನ್ಲಿ ಐ ವಿಲ್ ಬಿ ಲೇಟ್ ಫಾರ್ ದಿ ಫಂಕ್ಷನ್. ನಮ್ಗೆ ಇಂಗ್ಲಿಷ್ ಬಿಕಾಸ್ ಅವ್ರು ಯಾವಾಗೂ ಲೇಟೇ. ಅದಕ್ಕೆ ನಾವೇನ್ ಪ್ಲಾನ್ ಮಾಡಿದೀವಿ ಅಂದ್ರೆ, ಏನಾದ್ರೂ ಫಂಕ್ಷನ್ಸ್ ಮಾಡೋಣ ಅಂದ್ರೆ ಸಾಯಂಕಾಲ ಮೇಲೆ ಮಾಡ್ಕೊಳ್ಳೋಣ. ದಿನ ಮಲ್ಕೋದ್ 3 ಗಂಟೆ ಆತ ಫಂಕ್ಷನ್ಸ್ ಸಾಯಂಕಾಲ ಅನ್ನೋದನ್ನ ಕರೆಕ್ಷನ್ ಮಾಡು, ಮಿಡ್ ನೈಟ್ ಅಂತ ಹೇಳು. ಸಾಯಂಕಾಲ ಮೇಲೆ ಅಂದ್ರೆ ಆಗುತ್ತೆ ರಾತ್ರಿ, ಯಾಕಂದ್ರೆ ನೀನ್ ರೆಡಿ ಆಗ್ಬೇಕಲ್ಲ. ಅಲ್ಲ, ನಾನು ಏನಕ್ಕೆ ಅಂದ್ರೆ ನಾವ್ ಎದ್ದೊಳೋದು ಮಧ್ಯಾಹ್ನ, ಮಧ್ಯಾಹ್ನ ಮಠ ಮಧ್ಯಾಹ್ನಕ್ಕೆ ಏನಿರುತ್ತೆ, ಎದ್ದಿ ಸ್ನಾನ ಮಾಡಿ ರೆಡಿ ಆಗಿ ಎಲ್ಲ ಆಗೋಷ್ಟೊತ್ತಿಗೆ ಸಾಯಂಕಾಲ ಆಗ್ಬಿಡುತ್ತೆ. ಕರೆಕ್ಟ್. ಅದಕ್ಕೆ ಇವ್ರ ಪ್ಲಾನಿಂಗ್ ಏನಂತ ಗೊತ್ತಾ, ನಮ್ಮ ಮನೇಲಿ ಏನಾದ್ರೂ ಫಂಕ್ಷನ್ ಆದ್ರೆ ನೈಟ್ ಕರೀತಾರಂತೆ, ಮಿಡ್ ನೈಟ್ 12 ಗಂಟೆ ಮೇಲೆ ಫಂಕ್ಷನ್ ಅಂತೆ. ಎಲ್ಲರೂ ತಿಳ್ಕೊಂಬಿಡಿ ಇದನ್ನ. ನಮ್ಮ ಮನೇಲಿ ನೆಕ್ಸ್ಟ್ ಏನೇ ಫಂಕ್ಷನ್ ಆದ್ರೂ ಅವಾಗೇ ಕರೆಯೋದು. ಬಿ ಪ್ರಿಪೇರ್ಡ್ ಬಿಗಿನಿಂಗ್ ಇಟ್ ಸೆಲ್ಫ್. ಫಸ್ಟಿಂದಾನೇ ಪ್ರಿಪೇರ್ ಆಗ್ಬಿಡಿ. ಇವ್ರು ಇನ್ವೈಟ್ ಮಾಡಿದ್ರೆ ನೆಕ್ಸ್ಟ್ ಪಕ್ಕ. ಆಮೇಲೆ ಇವಾಗ ಹೊರಟಿದ್ದೀವಿ, ನೀವೇ ಇದ್ದೀವಿ. ಅಲ್ಲಿ ಏನೇನಾಗತ್ತೆ ಎಂಗೇಜ್ಮೆಂಟಲ್ಲಿ ಅನ್ನೋದು ಈ ಬ್ಲಾಗಲ್ಲಿ ಕವರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ಚಾನಲ್. ಇದು ನನ್ನ ಔಟ್ಫಿಟ್ ಎಂಗೇಜ್ಮೆಂಟ್ಗೆ. ಇದು ನನ್ನ ಹೊಸ ವಾಚ್. ಅದಕ್ಕೆ ಮುಂಚೆ ಯಾರಿಗಾದ್ರೂ ಕೇಳಿಸಿದ್ರೆ ಲೂಸ್ ತರ ಆಡ್ತಿದ್ದಾನೆ ಅಂತ. ಸೊ ನನ್ನ ಡ್ರೆಸ್ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ಇವರು ಈ ತರ ರೆಡಿ ಆಗಿದ್ದಾರೆ, ಈ ತರ ನೋಡಿ, ಆಸ್ ಯೂಶುವಲ್ ಕ್ಯಾಶುವಲ್ ಆಗಿರ್ತಾರೆ. ಅಯ್ಯೋ, ಒಂದೇನು ಎಕ್ಸೈಟ್ಮೆಂಟ್ ಇಲ್ಲ. ಏನಾದ್ರೂ ಒಂದು ಫಂಕ್ಷನ್ಗೆ ರೆಡಿ ಆಗ್ತೀವಪ್ಪ, ಯಾವಾಗೂ ಹಿಂಗ್ ರೆಡಿಯಾಗಿ ಮನೇಲಿ ಪಾತ್ರೆ ತೊಳೆದು ಬಟ್ಟೆ ಒಗೆಯೋದು ಮಾಡಕ್ಕಾಗತ್ತಾ? ಇಲ್ಲ ತಾನೆ? ಹಾ, ಎಷ್ಟು ಕೊಬ್ಬಿದೆ ಆ ಅಪ್ಪಂಗೆ ಅಂದ್ರೆ ಒನ್ ವೇಲ್ ಬಂದು ನುಗ್ಗೋವ್ರೆ. ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ರೋಪಾರ್ ನನ್ ಮಕ್ಕಳನ್ನ. ಅದು ವಯಸ್ಸಾಗಿದೆ. ಎಂ ಜಿ ಅಲ್ಲ, ಮಹೇಂದ್ರ. ಅಷ್ಟು ಸೆನ್ಸ್ ಇಲ್ವಾ? ಹಿಂಗ್ ಯಾರಾದ್ರೂ ಬರ್ತಾರ? ಇವ್ರು ಸರಿಯಾಗಿ ಮಾಡಿದ್ರು ಹುಂಡೈ ಅವರು. ಅಡ್ಡ ಹೋಗಿ ನಿಲ್ಸಿ ಸರಿಯಾಗಿ ಕ್ಲಾಸ್. ನಾವೆಲ್ಲ ಹಂಗ್ ಮಾಡಲ್ಲ. ಯಾರು ನಿಮ್ ಮುಖ ತೋರ್ಸಿ ಮುಖ. ಇಂಥವ್ರಿಗೆಲ್ಲ ಏನ್ ಹೇಳ್ತೀಯ? ರೂಲ್ಸ್ ಬ್ರೇಕ್ ಮಾಡೋರ್ಗೆ ಮಾಡಬಾರ್ದು, ತಪ್ಪು. ಎಷ್ಟು ಡಿಸ್ಟರ್ಬ್ ಆಯ್ತು ಇವಾಗ. ಅವ್ರು ನಿಲ್ಸಿದ್ರು, ಎಷ್ಟು ಬೇರೆಯವ್ರಿಗಿಂತ ಈಗ ಒಂದ್ ಸ್ವಲ್ಪ ಇದ್ದಿದ್ರೆ, ಅವ್ರು ಫಾಸ್ಟ್ ಇದ್ದಿದ್ರೆ ದೊಡ್ಡ ಆಕ್ಸಿಡೆಂಟ್ ಆಗಿರೋದು ಈಗ ಇಲ್ಲಿ ಸರ್ಕಲ್ ಅಲ್ಲಿ. ಹಿಂಗೆ ಆಗೋದು. ಸೊ ನೀವು ರೂಲ್ಸ್ ಎಲ್ಲ ಫಾಲೋ ಮಾಡ್ತೀರಾ? ಖಂಡಿತವಾಗ್ಲು. ಅದಕ್ಕೆ ಸಿಗ್ನಲ್ ಬೀಳ್ತಿದಂಗೆ ಪಟ್ಟ ನಿಲ್ಸಿದ್, ಹೋಗೋ ಚಾನ್ಸ್ ಇದ್ರೆ. ಟೂ ವೀಲರ್ಗೆಲ್ಲ ನೀವು ಹೆಲ್ಮೆಟ್ ಹಾಕೊಂಡೇ ಹೊಡೋದ ಮನೆಯಿಂದ ಪಕ್ಕದ ರೋಡ್ಗೂ? ಹೌದು. ಇಂತ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದೀನೋ ನಾನು. ಹೌದಾ ಗೈಸ್, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ನಾನು ಇಟ್ಕೊಂಡಿರ್ತೀನಿ. ಒಂದಿನ ಏನಿಲ್ಲ, ಓದ್ಲಾಗೆಲ್ಲ ಲೂಲುಗ್ ಹೋದಾಗ ಕಾಣಲ್ವಾ ಅಲ್ಲಿ ಹೆಲ್ಮೆಟ್ ಇಲ್ದಿರ ಹೋಗಿರೋದು. ನಿಜ, ಅವರೇ ಒಪ್ಕೊಂಡ್ರಿ, ಎಲ್ಲಿ ಮರ್ಯಾದೆ ಹೋಗ್ಬಿಡುತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಂತ. ದಯವಿಟ್ಟು ರೂಲ್ಸ್ ಫಾಲೋ ಮಾಡಿ, ಟ್ರಾಫಿಕ್ ರೂಲ್ಸ್ ಫಸ್ಟ್ ನೀವು ಫಾಲೋ ಮಾಡಿ, ಬೇರೆಯವ್ರ ಆಮೇಲೆ ಸೇಫ್ಟಿ ಹೆಲ್ಮೆಟ್ಸ್ ಹಾಕೊಂಡು ಓಡಾಡಿ. ದೂರ ಎಲ್ಲ ಓಡಾಡುವಾಗ ಅಕ್ಕಪಕ್ಕ ಮನೆ ಪಕ್ಕದ ರೋಡ್ಗೆ ಹೋಗಿದ್ರೆ ಓಕೆ, ಅದು ಡೇಂಜರ್. ದಯವಿಟ್ಟು ಹಾಕೊಳ್ಳಿ. ಕಾರಲ್ಲಿ ಇರುವಾಗ ಸೀಟ್ ಬೆಲ್ಟ್ಸ್ ಹಾಕೊಳ್ಳಿ, ಸಿಗ್ನಲ್ ನ ಫಾಲೋ ಮಾಡಿ. ಅಷ್ಟೇ. ಎಲ್ಲೇ ಹೋದ್ರು ಪಕ್ಕದ ರೋಡ್ಗೆ ಹೋದ್ರು ಹೆಲ್ಮೆಟ್ ಯೂಸ್ ಮಾಡ್ಬೇಕು. ಯಾಕೆ ಅಲ್ಲೇನು ಪ್ರಾಬ್ಲಮ್ ಆಗಲ್ವಾ? ಪಕ್ಕದ ರೋಡ್ಗೆ, ಸಂಧಿ ರೋಡ್ ಪಕ್ಕದ ರೋಡ್ಗೆ ಟ್ರಾಫಿಕ್ ಇರುವಾಗ ಹಾಕೊಳ್ಳೇಬೇಕು ಖಂಡಿತವಾಗ್ಲೂ. ಇಲ್ಲ, ನೀವು ಅಕ್ಕಪಕ್ಕ ರೋಡ್ಗೆ ಏನಾದ್ರೂ ಒಂದ್ ಚಿಕ್ಕ ಐಟಮ್ ತರಕ್ ಹೋಗ್ತೀರಾ ಅಂದ್ರೂ. ಅಲ್ಲ ನನ್ ಮೇಲೆ ಹೇಳ್ತಿಯಲ್ಲ, ನೀನೇನ್ ಹಾಕೊಂಡ್ ಗಾಡಿ ಓಡಿಸ್ತೀಯ? ಹಾಗಾದ್ರೆ ಗಾಡಿ ಓಡಿಸೋವಾಗ ಅಲ್ಲ, ನಾನ್ ಹಾಕೊಂತೀನಿ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಯೂಶಲಿ ಗಾಡಿ ಹತ್ತಿದಾಗ ಹಾಕೊಂಡೇ ಹಾಕೊಂತೀನಿ. ಹೌದಾ? ಹೌದು, ನಿಮ್ ಜೊತೆ ಸೇರಿನೇ ಹಿಂಗಾಗಿರೋದು.
ಹಾಕೊಳ್ದಂಗ್ ಬಿಡೋದೇ ಇಲ್ಲ ನನ್ನ ಹೆಲ್ಮೆಟ್ ಹಾಕೊಳಕ್ಕೆ. ಹೇರ್ ಸ್ಟೈಲ್ ಹೋಗುತ್ತೆ. ಬಾ. ರಾತ್ರಿ ಬಂದ್ರು 10:30ಗೆ ಅಂಗಡಿಗೆ ಹೋಗೋಣ ಅಥವಾ ಏನಾದ್ರು ತರಕ್ ಹೋಗೋಣ, ಎಮರ್ಜೆನ್ಸಿ ಬಾ ಹೋಗೋಣ ಅಂದ್ರೆ, ಎಮರ್ಜೆನ್ಸಿ ಅಲ್ಲ ಲೈಕ್ ಸುಮ್ನೆ ಹಿಂಗ್ ಆಚೆ ಹೋಗೋಣ ಅಂದ್ರೂ ಒಂದ್ ರೌಂಡ್ ಆಗುತ್ತೆ ಅಂತ ಹೆಲ್ಮೆಟ್ ಹಾಕೋತಾರೆ. ಏನದು ಹೇರ್ ಸ್ಟೈಲ್ ಆಡೋಗೋಗುತ್ತೆ, ಮುಖ ಯಾರಿಗೂ ಕಾಣಲ್ಲ, ಮೇಕಪ್ ಇದು ಎಕ್ಸ್ಟ್ರಾ ಆಯ್ತಾ. ಎಲ್ಲಾದ್ರೂ ಹಿಂಗ್ ರೆಡಿ ಆದಾಗ 2 ವೀಲರ್ ಅಲ್ಲಿ ಹೋಗೋಣ ಅಂದ್ರೆ ಯಾವ ಲೇಡೀಸ್ ಹೋಗೋವರಲ್ಲ ಕಮೆಂಟ್ ಹಾಕಿ ಅಲ್ಲ ಹಿಂಗೆಲ್ಲ ರೆಡಿ ಆಗ್ಬಿಟ್ಟು ಇಷ್ಟು ದೊಡ್ಡ ಹೋಲೆ ಎಲ್ಲ ಹಾಕೊಂಡಿರ್ತೀವಿ, ಹೆಲ್ಮೆಟ್ ಹಾಕೊಂಡು ಚುಚ್ಚಲ್ವಾ. ರೆಡಿ ಆದಾಗ ನಾನು ಇರಿಟೇಟ್ ಆಗತ್ತೆ. ನಾನು 2 ವೀಲರೇ ಪ್ರಿಫರ್ ಮಾಡಲ್ಲ. ಯಾವತ್ತೂ ಹಾಕಿರೋದೇ ನೋಡಿಲ್ಲ ನೀನು. ನೋಪಾ ಎಂತ ದೊಡ್ಡ ಸುಳ್ಳು ಗೊತ್ತಾ. ಅಯ್ಯಪ್ಪ ಇವ್ರನ್ನ ನಂಬೇಡ್ರಿ. ಹೌದೌದು, ಇವಳೇ ನಂಬಿ. ನನ್ ಮೇಲ್ ನಂಬಿಕೆನಾ ಯಶ್ವಂತ್ ಮೇಲ್ ನಂಬಿಕೆನಾ ನಿಮ್ಗೆಲ್ಲ? ನೋಡೋಣ. ಎಲ್ಲಾರ್ಗೂ ಗೊತ್ತು ಇಬ್ರು ದೊಡ್ಡ ಸುಳ್ಳು. ಓಹೋ ನೀನ್ ಇರ್ಬೋದು, ನಾನಲ್ಲ. ನೀನು ನಾನಲ್ಲ, ನೀನೇ. ಇವಾಗ ಯಾರೋ ಸಿಂಗರ್ ಬಂದ್ಬಿಟ್ಟಿದಾರೆ ಕಾರ್ ಒಳಗಡೆ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ, ಸಿದ್ದರಾಮಯ್ಯ ನೀ ನೋಡಬಾರದೆ. ಆಡ್ರಿ, ಬರೀ ಆಕ್ಷನ್ ಇದೆ. ನಾನೇ ಆಡ್ತಿರೋದು. ವಾಯ್ಸ್ ಇಲ್ಲೇ ಒಂದಿದೆ ಅಲ್ಲೇ ಒಂದಿದೆ. ನೀವ್ ಮಾತಾಡಿಲ್ಲ ಅಂದ್ರೂ ಆಡ್ತಾನೆ ಇದೆ ಅದು. ಬ್ಯಾಕ್ ಗ್ರೌಂಡ್ ನನ್ 2 ಕಂಠ ಇದೆ, ಒಂದು ಗಾದ ಕಂಠ ಒಂದು ಮಾತಾಡೋ ಕಂಠ ಒಂದು. ನನ್ ಕೈಯಲ್ಲಿ ಆಗ್ತಿಲ್ಲ. ಅಲ್ಲ ಇವ್ರು ಮಾತಾಡಿಲ್ಲ ಅಂದ್ರೂ ಹಾಡ್ ಹೋಗ್ತಾ ಇರುತ್ತಂತೆ. ಏನಿದು ಏನಿಲ್ವಾ 2 ಕಂಠ ಮಮತಾ, 2 ಕಂಠ ಇರೋದು. ಪ್ರತಿಭೆನಲ್ಲಿ ಇನ್ನೊಂದಿದೆ, ಅದು ಯಾರಿಗೂ ತೋರಿಸಿರ್ಲಿಲ್ಲ, ಇವತ್ತು ಎಲ್ಲರಿಗೂ ತೋರಿಸ್ಬಿಟ್ಟೆ. ರಾಮ. ಏನೇ ಹೇಳು, ಹಳೆಯ ಹಾಡುಗಳೇ ಹಾಡುಗಳು. ಹೌದು, ಕೇಳಕ್ ಇಂಪಾಗಿದೆ. ಅದು FM ಆನ್ ಮಾಡಿದಾಗ ಮಾತ್ರನೇ ನಾವು ಹಳೆ ಹಾಡು ಕೇಳೋದು. ಇವಾಗ ನಾನು ನಿಜ ಫೋನೇ ಕನೆಕ್ಟ್ ಮಾಡ್ಕೊಡಲ್ಲ ಕಾರ್ಗೆ. ಯೂಶಲಿ ಇವಾಗ FM ಅಲ್ಲಿ ಈಗಿನ ಟ್ರೆಂಡ್ ಅಲ್ಲಿ ಅದೇ ಈಗಿನ ಡೇಟ್ಸ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಸಾಂಗ್ಸ್ ಕೇಳ್ಬೋದು. ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಏನಿದ್ರು ನಿಮ್ಗೆ ಅದು ಡಿಫಾಲ್ಟ್. ಎಲ್ಲಾರ್ದು ಚೆನ್ನಾಗಿರುತ್ತಿಲ್ಲ ಅಂತಲ್ಲ. ಮ್ಯೂಸಿಕ್ ಕೂಡ ಡಮ 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 ಅಂತಿರುತ್ತೆ, ಇರಿಟೇಷನ್. ಇನ್ನ ಹಾಡೇ ಆಡ್ತಿಲ್ಲ. ಬ್ಯಾಕ್ ಗ್ರೌಂಡ್ 2 ಕಂಠ. ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಇದೆ. ಫುಲ್ ಬಂದಿದೆ. ಸೊ ಫೈನಲಿ ಪಾರ್ಟಿ ಹಾಲಿಗೆ ಬಂದಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ, ಲಿಫ್ಟಲ್ಲಿ ಇದ್ದೀವಿ. ಬೆಳಕು ಕಡಿಮೆ. ಅಯ್ಯೋ ಕೆಳಗಡೆ ಹೋಗ್ತಾ ಇದೆಯಾ ಮೇಲೆ ಹೋಗ್ತಾ ಇದೆಯಾ? ಕೆಳಗಡೆ ಹೋಗ್ತಿದೆ. ಸೊ ಇವಾಗ ರೀ ಏನಾಯ್ತು ಮೇಲಿನ ಎಲ್ಲಿಗೆ ಕರ್ಕೊಂಬಂದೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಂದಿದ್ವಿ ನಾವು ತಿಂಡಿ ತಿನ್ಕೊಂಡು. ಇಲ್ಲ ಸುಳ್ಳು ನಮ್ಮ ಹುಡುಗಿ ಸುಳ್ಳು ಹೇಳಲ್ಲಪ್ಪ. ಲೇಟ್ ಆಯ್ತು, ಕೆಲಸ ಇತ್ತು. ಯಾವಾಗ ಬರೋದು ಬುದ್ಧಿ, ಟೈಮಿಗೆ ಬರಬೇಕು ಅಂದ್ರೆ ಆಗಲ್ಲ. ಅಮ್ಮ ಚೆನ್ನಾಗಿ ಅಪ್ಪ ಎಲ್ಲ ಚೆನ್ನಾಗಿ ಒಂದು ಪೂಜೆ ಆಗಲಿ. ಅದೇ ಹೇಳಿದ್ರು, ಮಮ್ಮಿ ಫೋನ್ ಮಾಡಿದ್ರು, ಬೇಗ ಬಂದು ಎಷ್ಟೊತ್ತು ತಿನ್ನೋದು.
ತಿಂಡಿ ತಿಂದ್ರಾ? ಇಲ್ಲ ನಮ್ಮ ಮನೇಲೆ ಆಯ್ತು. ಸುಳ್ಳು ಹೇಳ್ಬೇಡ. ಮನೇಲೆ ಆಯ್ತು ಅದನ್ನೇ ಹೇಳೋದು. ಅವ್ರು ಇಲ್ಲಿ ತಿಂದ್ರಾ ಅಂತ ಹೇಳೋದು ಸುಳ್ಳು ಅಂತ ಹೇಳೋದು. ಅಯ್ಯೋ ನಮ್ಮೇಡಿ ಹಂಗೆಲ್ಲ ಹಂಗೆ ನಾನು ಮೋಸ ಹೋಗಿರೋದು. ನಮ್ಮ ಮಕ್ಳು ಹೆಂಗೆ ಅಲ್ಲೂ ಏನೋ ಅತ್ತೆ ಹತ್ರ ಏನೋ ಹೇಳಿದ್ರು, ಅವರು ಅದೇ ಹೇಳ್ತಾ ಇದ್ರು. ಅದಕ್ಕೆ ಯಾರು ಮಾಡಿ ಇವ್ರು ಮಾಡ್ತಿದ್ದು ನಾನು ಬಡವ ನೊಂದಿದ್ದೇನೆ. ಸಿಸ್ಟರ್ನ ಇನ್ನೊಂದು ಪ್ರೋಗ್ರಾಮ್ ನೋಡಿದ್ದಾರೆ ಆಲ್ರೆಡಿ. ಅವ್ರ ಹಸ್ಬೆಂಡ್ ಹೇಳಿಸ್ತಿದ್ಯೋ ಅನ್ನೋ ಗೊತ್ತಿಲ್ಲ ನನಗೆ. ವಾಯ್ಸ್ ಕೊಡ್ತೀವಿ ವಾಯ್ಸ್ ಕೊಡ್ತೀವಿ. ವಾಯ್ಸ್ ಕೊಟ್ಬಿಡೋಣ ಅಂತ. ಹಾಯ್ ಹೇಳಲಿಲ್ಲ ಯಾರು ಇದಕ್ಕೆ. ಅವ್ರು ಯಾರು ಹೇಳೋದು. ನಾನು ಹೇಳಿದ್ನಲ್ಲ ಹಾಯ್. ಹೇಳು. ಹಾಯ್ ಎವ್ರಿವನ್. ಹೆಂಗೆ ವೆಲ್ಕಮ್ ಮಾಡೋದು? Hi. Hello family members and welcome back to my channel. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. Welcome to our YouTube channel. ನಾನು ಗೊತ್ತಲ್ವಾ ಚೋಟು ಅಂತ. ನಾನು ಗೊತ್ತಲ್ವಾ ಈಗ ಫ್ರೂಟ್ ಬೌಲ್ ಬೇಕಂತೆ. ಇನ್ನ ಅಲ್ಲಿ ಅಡುಗೆನೇ ಸ್ಟಾರ್ಟ್ ಆಗಿಲ್ಲ ತಿನ್ನೋದು. ಇವನಿಗೆ ಬೇಕಂತೆ. ಹಠ ಮಾಡಿ 10 ಕರೆದು ಮಾಡಿ ಇವಾಗ ನನ್ನನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ಎಲ್ಲ ಹೋಗ್ತಾ ಇದ್ದೀವಿ ಈಗ. ಸ್ಕ್ಯಾಮ್ ಮಾಡ್ದ? ಫ್ರೂಟ್ ಬೌಲ್ ತಿಂತಾ ಇದೆಯೋ? ಛೀ, ನಾಚಿಕೆ ಆಗಲ್ಲ. ಇನ್ನು ಫಸ್ಟೇ ನೀನೇ ಬೋಣಿ. ಇವನನ್ನ ಎಲ್ಲಿಂದ ಕರ್ಕೊಂಡು ಬಂದೆ? ಸರ್ ವಿಧಾನಸೌಧ ಮೆಟ್ಟಿನ ಮೇಲೆ ಕೂತ್ಕೊಂಡು ಬಟಾಣಿ ತಿಂತಿದ್ದ, ಅಲ್ಲಿಂದ ಎತ್ತಾಕೊಂಡ್ ಬಂದೆ. ನೋಡು, ಫಸ್ಟ್ ಬೋಣಿ ನೀನೆ. ಫುಡ್ಡು ಸಮಾಧಾನ ಆಯ್ತಾ? ನಮ್ ತಿನ್ನೋದು ನೋಡಿ ಹೆಂಗೆ. ಏನು ಮಾಡ್ತಿದ್ಯಾ ಚೋಟು? ಮೇಲೆ ನಿಂತ್ಕೊಂಡು ನಿಂತಿದ್ಯಾ? ಹುಷಾರು ಕೈ. ದೊಡ್ಡಪ್ಪ ಆಮೇಲೆ ಬೇಕಂತ ಸಡನ್ ಆಗಿ ಇಲ್ಲ ಇಲ್ಲ ಹಂಗೆಲ್ಲ ಕ್ಲೋಸೇ ಆಗಲ್ಲ ನಿಂತಿದ್ರೆ ಅದು ಕ್ಲೋಸೇ ಆಗಲ್ಲ. ದೊಡ್ಡಪ್ಪ ಅನಿಸ್ತಾಡಿಯಾ? ತುಂಬಾ ಅನಿಸ್ತಾಡಿಯಾ? ನಾನೇ ಹೆದರ್ಕೊಂಡು ಈ ರೋಡಲ್ಲಿ ಮಮ್ಮಿ ಚಚ್ತೈತೆ. ಬಂದ್ರಾ? ಚಚ್ತವ್ರೆ ಈ ರೋಡಲ್ಲಿ. ಆಡಿ ನೋಡಿ ಯಾವ ಕಲರ್ ಇದೆ, ಗ್ರೀನ್. ನಾನು ಫಸ್ಟ್ ಟೈಮ್ ನೋಡಿದ್ದು. ನೀನು ನೋಡ್ದಾ? ನಾನು ನೋಡಿಲ್ಲ. ಸಖತ್ತು ಪಕ್ಕದಲ್ಲೇ ಬಂತು. ಏನು ಸೂಪರ್ ಆಗಿದೆ. ಅಷ್ಟೊತ್ತು ಏನು ನೋಡಿದ್ರೆ ಇದೇ ಎಂಗೇಜ್ಮೆಂಟ್ ವಿಡಿಯೋ ಆಗಿದೆ. ಸೊ ಆಲ್ರೆಡಿ ನನಗಂತೂ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ಬಿಸಿಲಿಗೆ. ಫುಲ್ಲು ಊಟ ಬಿತ್ತು. ನಿದ್ದೆ ಎಳೀತಾ ಇದೆ ಲಿಟ್ರಲಿ. ಎಷ್ಟು ಸುಡೋ ಬಿಸಿಲು ಯಪ್ಪ ದೇವ್ರೆ. ಎಲ್ಲಿ ಏನಕ್ಕೆ ಈ ಥರ ಬಿಸಿಲು ಅಂತ ಗೊತ್ತಿಲ್ಲ ಈ ವರ್ಷ. ಸೊ ಏನೇನೆಲ್ಲ ಆಗಿದೆ ಅದೆಲ್ಲ ಲೈಟಾಗಿ ಕ್ಯಾಪ್ಚರ್ ಮಾಡಿದ್ದೀವಿ. ಫ್ಯಾಮಿಲಿ ಫಂಕ್ಷನ್ ಇರೋದ್ರಿಂದ ಎಲ್ಲ ಫುಲ್ ಬ್ಯುಸಿ ಇರ್ತೀವಿ. ಅದು ಇದು ಅಂದ್ಕೊಂಡು ಅಷ್ಟು ಅಲ್ಲೇನು ಇದು ಮಾಡೋಕ್ಕಾಗಲ್ಲ, ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಎಷ್ಟೆಷ್ಟಾಯಿತೋ ಅಷ್ಟಷ್ಟು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನೇ ಅಪ್ಲೋಡ್ ಮಾಡ್ತೀವಿ. ಸೊ ಇವಾಗ ನೋಡಿ, ಈಗ ಮನೆಗೆ ಹೋಗ್ತಾ ಇದ್ದೀವಾ. ಇವಾಗ ಇನ್ನೊಂದು ಫಂಕ್ಷನ್ ಇದೆ. ಈಗ ತಿರ್ಗಾ ಅಲ್ಲಿಗೆ ರೆಡಿ ಆಗಬೇಕು. ರೆಸ್ಟ್ ಇಲ್ಲ. ಇವತ್ತು ಸಂಡೇ ಫುಲ್ ಕ್ಲೋಸ್ ವಿತ್ ಫಂಕ್ಷನ್ಸ್ ಆ ಥರ ಆಗ್ಬಿಟ್ಟಿದೆ. ಅದು ಎಲ್ಲಿರೋದು? ಅದು ಪ್ಯಾಲೇಸ್ ಗ್ರೌಂಡಲ್ಲಿದೆ ಅಂತೆ. ಅಲ್ಲಿಗೆ ಈಗ ಹೋಗ್ಬೇಕು ರೆಡಿ. ಈಗ ಮನೆಗೆ ಹೋಗಿ ಒಂದು 5-10 ನಿಮಿಷ ರೆಸ್ಟ್ ಮಾಡಿ ನಿಮ್ಗೆ ಪ್ಯಾಲೇಸ್ ಗ್ರೌಂಡ್ಸ್ ವಿಡಿಯೋ ಅದನ್ನು ಫಾರ್ವರ್ಡ್ ಮಾಡ್ತೀವಿ. ಇದ್ರ ಜೊತೆನೆ ಮರ್ಜ್ ಮಾಡಿದ್ರು ಮಾಡ್ತೀವಿ, ಇಲ್ಲಾಂದ್ರೆ ಅದು ಸಪ್ರೇಟ್ ವ್ಲಾಗ್ ಮಾಡೋದ ನೋಡೋಣ ಹೆಂಗೆ ಅಂತ. ಓಕೆ, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇಲ್ಲಿಗೆ ಪಾಸ್ ಮಾಡಿರ್ತೀನಿ ವಿಡಿಯೋ.